ಬೋರ್ಡ್ ಅಂತಕ್ಕಂಥ ಒಂದು ರೈತರ ರೈತರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥ ಒಂದು ಕಾನೂನನ್ನು ತಿದ್ದುಪಡಿಯಾಗಿ ಈ ಒಂದು ಕಾನೂನು ಬಂದಿರತಕ್ಕಂಥದ್ದು ನಮಗೆ ದುರಾದೃಷ್ಟ. 2013ರಲ್ಲಿ ನಮ್ಮ ವಕ್ಫ್ ಬೋರ್ಡು ಸ್ಥಾಪನೆ ಅವರು ಏನು ನಿಗದಿ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು ಇವತ್ತಿಗೆ ಅವತ್ತು 8,000 ಎಕರೆ ಇದ್ದಿದ್ದು ಇವತ್ತು 9,40,000 ಎಕರೆ ಇವತ್ತು ನಮ್ಮ ಕಿಸಾನ್ ಸಂಘ ಗುರುತಿದೆ. ಇಷ್ಟೊಂದು ಇವತ್ತು ನಮಗೆ ತೊಂದರೆ ಆಗಿದೆ ರೈತರಿಗೆ ಅಂತ ಹೇಳ್ಬಿಟ್ಟು. ರೈತರ ಜಮೀನೇ ಅಲ್ಲದೆ ಮಠ ಮಾನೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಸ್ಮಶಾನಗಳಿರ್ಬೋದು, ಎಲ್ಲವೂ ಇವತ್ತು ವಕ್ಫ್ಗೆ ಇವತ್ತು ಏನು ನಿಗದಿಪಡಿಸ್ತಾ ಇದ್ದಾರೆ. ಈ ಒಂದು ಕಾಯ್ದೆಯನ್ನು ರದ್ದು ಮಾಡಬೇಕಂತ ಹೇಳ್ಬಿಟ್ಟು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ನಮ್ಮ ಭಾರತೀಯ ಕಿಸಾನ್ ಸಂಘ ಈ ಹೋರಾಟವನ್ನು ಮಾಡ್ತಾ ಇದೆ. ಏನು ಇವತ್ತು ಹತ್ತದಲ್ಲಿ ಬರ್ತಕ್ಕಂಥ ಪಾರ್ಲಿಮೆಂಟ್ ಇದರಲ್ಲಿ ಏನು ಸೆಷನ್ನಲ್ಲಿ ಈ ಒಂದು ವಿಷಯವನ್ನು ಎತ್ತಿ ರದ್ದು ಮಾಡಬೇಕಂತ ಹೇಳ್ಬಿಟ್ಟು ನಾವು ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ MP ಗಳಿಗೂ ಲೆಟರ್ ಕೊಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಕುಲಾಂತರ ಬೀಜವನ್ನು ನಮ್ಮ ಇಂಡಿಯಾಗೆ ತರಿಸ್ತಾ ಇದ್ದಾರೆ. ಅದನ್ನು ಸಮೇತ ಪಟ್ಟಿ ಮಾಡಿ ಇಂಥ ಬೀಜವನ್ನು ಬಿಡುಗಡೆ ಆಗ್ತಾ ಇದೆ. ಆ ಬೀಜವನ್ನು ನೀವು ರದ್ದು ಮಾಡಬೇಕಂತ ಹೇಳ್ಬಿಟ್ಟು ಅದನ್ನು ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಇವತ್ತು ಬೆಳಿಗ್ಗೆ 8 ಗಂಟೆಗೆ ಅವ್ರ ಮನೆಗೆ ಹೋಗಿ ಅದು ಕೊಟ್ಟು ಬಂದ್ವಿ. ಇದೇ ರೀತಿ ಎಲ್ಲ MP ಗಳಿಗೂ ಇಡೀ ಇಂಡಿಯಾದಲ್ಲಿ ನಾವು ಒಂದು ಪಟ್ಟಿ ತಯಾರು ಮಾಡಿಕೊಡ್ತಾ ಇದ್ವಿ. ಇಂಥ ಕುಲಾಂತರ ಬೀಜವನ್ನು ನಮ್ಮ ದೇಶಕ್ಕೆ ಬರ್ತಾ ಇದೆ, ಇದನ್ನು ತಡಿಬೇಕಂತ ಹೇಳ್ಬಿಟ್ಟು. ಈ ಎರಡು ವಿಷಯ ಇದು ಏನು ಕುಲಾಂತರ ಬೀಜ ಇರ್ತಕ್ಕಂಥದ್ದು MP ಅವ್ರ ಸಂಸತ್ತಲ್ಲಿ ಅದನ್ನು ಅವರು ಬಾಯಿ ಎತ್ತಿ ಅದನ್ನು ಪ್ರಧಾನಮಂತ್ರಿಗಳ ಗಮನ ತಂದು ರದ್ದು ಮಾಡಬೇಕಂತ ವಿಷಯ. ಈಗ ಮುಖ್ಯವಾದ ವಿಷಯ ನಮ್ಮ ಬಂದಿರೋದೇನು 26ನೇ ತಾರೀಕು ನಾವು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 5,000 to 6,000 ಜನ ಇವತ್ತು ರೈತರನ್ನ ಎಲ್ಲ ಸಂಘಟನೆಗಳನ್ನ ನಾವು ಇವತ್ತು ಒಗ್ಗೂಡಿಕೊಂಡು ಮಠಾಜಿ ಸುತ್ತ ಇಟ್ಕೊಂಡು ಇವತ್ತೇನು ತುಮಕೂರಲ್ಲಿ ಇರ್ಬೋದು, ಬಿಜಾಪುರದಲ್ಲಿ ಇರ್ಬೋದು, ಸುಮಾರು 1,000 ಗಟ್ಟಲೆ ಜನ ಸೇರಿ ಇವತ್ತು ವಕ್ಫ್ ಬೋರ್ಡ್ ಬಗ್ಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಫ್ರೀಡಂ ಪಾರ್ಕಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ಬೇಕಂತ ಹೇಳ್ಬಿಟ್ಟು ವಿಷಯ ಏನು ಇಟ್ಕೊಂಡು ಇವತ್ತು 26ನೇ ತಾರೀಕು ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. 17 ಜಿಲ್ಲೆ ನಮ್ಮ ದಕ್ಷಿಣ ಪ್ರಾಂತ ಅಂದರೆ 17 ಜಿಲ್ಲೆಯಿಂದ ಇವತ್ತು ನಾವು ಇವತ್ತು ಅಲ್ಲಿ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕುವಾರು, ಗ್ರಾಮವಾರು ಇವತ್ತು ನಾವು ಎಲ್ಲ ಹೋಗಿ ಅದರಲ್ಲಿ ಕೈ ಜೋಡಿಸ್ತಾ ಇದ್ದೀವಿ. ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ನಾನು ಏನು ಮಾಧ್ಯಮದ ಮುಖಾಂತರ ಎಲ್ಲ ಗ್ರಾಮಗಳಲ್ಲಿ ಇವತ್ತು ನಿನ್ನೆ ಚಿಂತಾಮಣಿಯಲ್ಲಿ ನಾವು ಹೋಗಿ ಅಲ್ಲಿ ತಹಶೀಲ್ದಾರ್ ಮೆಮೊಂಡರ್ ಕೊಡಬೇಕಾದ್ರೆ ಅಲ್ಲೊಂದು ಮಾಹಿತಿ ಪಟ್ಟಿ ತಗೊಂಡ್ರೆ 190 ಜನ ರೈತರಲ್ಲಿ ವಕ್ಫ್ ಬೋರ್ಡ್ಗೆ ಪಾಣಿಯಲ್ಲಿ ಎಂಟ್ರಿ ಆಗಿದೆ. ಲೆಕ್ಕಾಪಡಿ ಯಾವ ರೀತಿ ಮುಂದೆ ಏನಾಗುತ್ತೆ ಅಂತಕ್ಕಂಥ ಒಂದು ವಿಷಯ ಮಾತಾಡಿದ್ದಕ್ಕ ಅಲ್ಲಿ ಮುಂದೆ ಇವತ್ತು ಇದೇ ರೀತಿ ಒಂದು 10 ವರ್ಷ ಮುಂದೆ ಬಂದರೆ ನಮ್ಮ ದೇಶ ಏನಾಗ್ಬೋದು, ಹಿಂದೂ ರಾಷ್ಟ್ರ ಏನಾಗ್ಬೋದು ಅಂತಕ್ಕಂಥ ಒಂದು ವಿಷಯ ಮಾತಾಡಿದ್ದಕ್ಕೆ ಅಲ್ಲಿ ಯಾರೋ ಪೊಲೀಸರು ನಮಗೆ ಇದು ಮಾಡಿದ್ರು, ಏನು ನೀವು ಇದು ಏನು ಮಾಡೋಕ್ಕೆ ಗೋಮುವಾದಿ ಮಾಡೋಕ್ಕೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು. ಭಾರತೀಯ ಕಿಸಾನ್ ಸಂಘ ಯಾವತ್ತೂ ಗೋಮುವಾದಿ ಅಲ್ಲ. ಇದು ಯಾವತ್ತಿದ್ರು ನಮ್ಮ ಭಾರತೀಯ ಕಿಸಾನ್ ಸಂಘ ರೈತರ ಪರ ಇರ್ತಕ್ಕಂಥ ಸಂಘ. ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದಂಥ ಸಂಘಟನೆ ಅಲ್ಲ ಇದು, ಯಾವುದೇ ಪಕ್ಷ ಇಲ್ಲ ಇದಕ್ಕೇನಿದ್ರು ರೈತರು ಮತ್ತು ಎಲ್ಲ ತರಹದ ಸಂಘಟನೆಗಳು, ಎಲ್ಲ ತರಹದ ಇದರಲ್ಲಿ ಉದ್ಯಮಿಗಳು ಎಲ್ಲರೂ ಭಾರತೀಯ ಕಿಸಾನ್ ಸಂಘದಲ್ಲಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಏನು ಟೀಮ್ ಕಟ್ಟಿದೆ ಅದರಲ್ಲಿ ಇರ್ತಕ್ಕಂಥವರು ಎಲ್ಲ ಏನು ಸೀರಿಯಲ್ ತೆಗಿತಕ್ಕಂಥವ್ರು, ಸಿನಿಮಾ ತೆಗಿತಕ್ಕಂಥವ್ರು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಇಂಥವರೆಲ್ಲ ಸೇರ್ಕೊಂಡು ಇವತ್ತು ನಮಗೆ ಬೆಂಗಳೂರಲ್ಲಿ ಟೀಮ್ ಕಟ್ಟಿ ಇವತ್ತು ಭಾರತೀಯ ಕಿಸಾನ್ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅಲ್ಲೇ ಒಂದು ದೊಡ್ಡದ ಒಂದು ಹೋರಾಟ ಆಗ್ತಾ ಇದೆ. ಅಲ್ಲಿ ವ್ಯವಸ್ಥೆಯನ್ನು ಇವತ್ತು ಬೆಂಗಳೂರು ಟೀಮೇ ನೋಡ್ತಾ ಇದೆ. ಹಂಗಂತೇಳಿ ರೈತರ ಪರ ಇವತ್ತು ಏನು ನಮ್ಮ ಇವರು ಸಂಘದವ್ರು ಇರ್ತಾ ಇದೆಯಲ್ಲ, ಎಲ್ಲರ ನಮ್ಮ ರೈತರ ಇಲ್ಲದ್ದು ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಆದರೆ ರೈತರ ಒಂದು ಅಭಿಮಾನಿಗಳಂತ ಬಿಟ್ಟು ಸಂಘ ಕಟ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ. ರೈತರ ಅಭಿಮಾನಿಗಳಿಂದ ಯಾರು ಕಟ್ತಾ ಇದ್ದಾರೆ ಇವತ್ತು ಯಾರು ನಮ್ಗೆ ಕಾಣಿಸ್ತಾ ಇಲ್ಲ. ಯಾರೋ ಒಂದು ಸಿನಿಮಾ ಹೀರೋ ಇರ್ಬೋದು, ಅವ್ರ ಬೇರೆ ಬೇಕಾದ್ರೆ ಸಂಘ ಕಟ್ಕೊತಾರೆ. ಹಂಗಾಗಿ ಮುಂದೆ ಈಗ ಯಾವತ್ತು ಬೇಡ, ಈಗಲಾದ್ರೂ ಒಗ್ಗೂಡಿ ನಾವು ಮಾಡಲಿಲ್ಲ ಅಂದರೆ ಮುಂದೆ ತುಂಬ ತೊಂದರೆ ಪಡಬೇಕಾಗ್ತದೆ. ರೈತರೇ ಅಲ್ಲ, ಎಲ್ಲ ಸಾರ್ವಜನಿಕರು ತೊಂದರೆ ಪಡಬೇಕಾಗ್ತದೆ. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು. ಈ ಹೋರಾಟವನ್ನು ಯಶಸ್ವಿ ಮಾಡಿ, ಇಲ್ಲ ನಮ್ಮ ಭಾರತೀಯ ಕಿಸಾನ್ ಸಂಘ ಯಾವುದೇ ರೀತಿ ಇವತ್ತು ನಮಗೆ ಕಾಯ್ದೆ ರದ್ದು ಮಾಡಲಿಲ್ಲ ಅಂದರೆ ಇದು ಇವಾಗ ಮಾತಾಡೋದು ನಾವು ಅನಿಶ್ಚಿತ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಈ ಹೋರಾಟಕ್ಕೆ ಅವಕಾಶ ಕೊಡ್ತಿದ್ರೆ ಸರ್ಕಾರ ಇವತ್ತು ಇಮಿಡಿಯೇಟ್ಲಿ ಇದನ್ನು ಕಾಯ್ದೆಯನ್ನು ರದ್ದು ಮಾಡಿದ್ರೆ ಒಳ್ಳೆಯದು. ಮುಂದೆ ಜನಗಳಿಗೆ, ನಮಗೆ, ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ತುಂಬ ತೊಂದರೆ ಪಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಏನು ನಮ್ಮ ಎಲ್ಲ ರೈತರ ಮುಖಂಡರನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ.